ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಒಂದು ಹೊಸ ವ್ಲಾಗ್ ಜೊತೆಗೆ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಒಂದು ಗುರುಚರಿತ್ರೆ ವ್ರತದ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ತುಂಬಾ ಒಂದು ವಿಶಿಷ್ಟವಾದಂಥ ವ್ರತ. ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಅಷ್ಟೊಂದು ಕಟ್ಟುನಿಟ್ಟಾದಂಥ ನಿಯಮಗಳೇನೂ ಇಲ್ಲ. ಆದರೂ ಕೂಡ ತುಂಬ ಒಳ್ಳೆಯ ಸಕಲಾಭಿಷ್ಟಗಳನ್ನು ಈಡೇರಿಸಿಕೊಳ್ಳಬಹುದಾದಂಥ ಒಂದು ವ್ರತ ಆಗಿದೆ. ಮೊದಲಿಗೆ ದೇವರ ಮನೆಯನ್ನು ಸ್ವಚ್ಛ ಮಾಡಿ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅಂತ ಬರೆದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಮಣೆಯಿಂದ ಇಡ್ತಾ ಇದ್ದೀನಿ. ಈ ಮಣೆಯ ಮೇಲೆ ನಾನೀಗ ಒಂದು ಅಕ್ಕಿ ತುಂಬಿದ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅಕ್ಕಿ ತುಂಬಿದ ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಈಗ ಇದರ ಮೇಲೆ ನಾನು ದತ್ತಾತ್ರೇಯ ಸ್ವಾಮಿಯ ಫೋಟೋವನ್ನು ಇಡ್ತಾ ಇದ್ದೀನಿ. ಇದು ದತ್ತಾತ್ರೇಯ ಆರಾಧನೆಯ ಒಂದು ವ್ರತ ಆಗಿದೆ. ಈ ರೀತಿ ದತ್ತಾತ್ರೇಯ ಫೋಟೋವನ್ನಿಟ್ಟು ಇದಕ್ಕೆ ನಾನು ಹೂವು ಮತ್ತು ಹತ್ತಿ ಹಾರದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ನೀವು ಬೇಕಾದಲ್ಲಿ ತುಳಸಿ ಹಾರ ಹಾಗೂ ಯಾವುದೇ ಮಲ್ಲಿಗೆ ಹಾರವನ್ನು ಹಾಕಿ ನೀವು ಮಾಡ್ಕೊಳ್ಬೋದು. ಈ ವ್ರತದ ನಿಯಮದಂತೆ ಈ ಹೂವು ಮತ್ತು ಹಾರವನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಮತ್ತು ಅಲ್ಲಾಡಿಸಬಾರ್ದು, ಮುಟ್ಟಬಾರ್ದು. ಇದು ಗುರುಚರಿತ್ರೆ ಬುಕ್ಕು. ಈ ಬುಕ್ಕನ್ನು ಎಲ್ಲ ಪುಸ್ತಕದ ಅಂಗಡಿಯಲ್ಲಿ ತಗೊಳ್ಬೋದು. ಎಲ್ಲ ಕಡೆಗೂ ಸಿಗುತ್ತೆ. ಇದರಲ್ಲಿ ಚಿಕ್ಕ ಗುರುಚರಿತ್ರೆ ಬುಕ್ಕು ಸಿಗುತ್ತೆ, ದೊಡ್ಡದು ಸಿಗುತ್ತೆ. ಯಾವುದು ಬೇಕಾದ್ರೂ ತಗೊಳ್ಬೋದು ನೀವು. 7 ದಿನದ ಪಾರಾಯಣ ಮತ್ತು 3 ದಿನದ ಪಾರಾಯಣದ ನಿಯಮ ಇಲ್ಲಿರುತ್ತೆ. ನಾನು ಇಲ್ಲಿ ಮಣ್ಣಿನ ದೀಪವನ್ನು ಹಚ್ಕೊಂಡಿದ್ದೀನಿ. ನೀವು ನಿಮ್ಮ ಶಕ್ತಿಯಂತೆ ಬೆಳ್ಳಿ ದೀಪ ಆದರೂ ಹಾಕ್ಕೊಳ್ಬೋದು, ಇಲ್ಲ ಹಿತ್ತಾಳೆ ದೀಪ, ಯಾವ ದೀಪವನ್ನಾದರೂ ಬೇಕಾದರೂ ಹಾಕ್ಕೊಳ್ಬೋದು. ಆದರೆ ಮೇಯ್ನಾಗಿ ಏನಂದರೆ ಇಲ್ಲಿ 7 ದಿನದ ಪಾರಾಯಣವನ್ನು ಮಾಡ್ತಾಯಿದ್ರೆ 7 ದಿನಗಳು ಕೂಡ ಈ ದೀಪ ಆರಬಾರ್ದು. ನಂದಾ ದೀಪವಾಗಿ ಉರಿತಾನೇ ಇರಬೇಕು. ಯಾವುದೇ ಕಾರಣಕ್ಕೂ ಆರಲಿಕ್ಕೆ ಬಿಡಬಾರ್ದು. ರಾತ್ರಿ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇದು ಆರಬಾರ್ದು. ಈ ರೀತಿಯಾಗಿ ನಾವು ನಿಯಮಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಮೊದಲನೇ ನಿಯಮ ಏನಂದರೆ, ನಾವು ಹಾಸಿಗೆ ಮೇಲೆ ಮಲಗಬಾರ್ದು. ಯಾವಾಗಲೂ ಚಾಪೆಯನ್ನು ಅಥವಾ ಕಂಬಳಿಯನ್ನು ನೆಲಕ್ಕೆ ಹಾಸಿಕೊಂಡು ಮಲಗಿಕೊಳ್ಬೇಕು. ಎರಡನೆಯದಾಗಿ ಈ ವ್ರತವನ್ನು ಮಾಡಬೇಕಾದ್ರೆ ಶುಚಿಭೂತರಾಗಿ ತಲೆ ಸ್ನಾನವನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ವ್ರತವನ್ನು ಸ್ಟಾರ್ಟ್ ಮಾಡಬೇಕು. ಶುಕ್ರವಾರ ಅಥವಾ ಶನಿವಾರ ಈ ವ್ರತವನ್ನು ಸ್ಟಾರ್ಟ್ ಮಾಡ್ಬೋದು. ಗುರುವಾರ ಎಂಡಿಂಗ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಸಕಲಾಭಿಷ್ಟಗಳು ಪೂರ್ತಿ ಆಗುತ್ತೆ. ಮತ್ತೇನೆಂದರೆ, ಅಕ್ಕಿ ಮತ್ತು ಉಪ್ಪು, ಹುಳಿ, ಖಾರವನ್ನು ಬಳಸಬಾರ್ದು. ಬೆಲ್ಲ ಮತ್ತು ಸಕ್ಕರೆ, ಗೋಧಿಯನ್ನು ಬಳಸ್ಕೊಳ್ಬೋದು. ಊಟಕ್ಕೆ, ಉಪಹಾರಕ್ಕೆ ರಾತ್ರಿ ಮಲಗುವಾಗ ಹಣ್ಣು ಮತ್ತು ಹಾಲನ್ನು ಸೇವಿಸಿಕೊಂಡು ಮಲಗಬೇಕು. ನಾವು ಒಂದು ಜಾಗದಲ್ಲಿ ನಿರ್ದಿಷ್ಟವಾಗಿ ಕುಳಿತ ಮೇಲೆ ಅಲ್ಲಿಂದ ಈ ವ್ರತ ಮುಗಿಯೋ ತನಕ ಏಳಬಾರ್ದು. ಅಂದರೆ ಅವತ್ತಿನ ಪಾರಾಯಣ ಮುಗಿಯಲಿ ತನಕ ಏಳಬಾರ್ದು ಯಾವುದೇ ಕಾರಣಕ್ಕೂ. ಮತ್ತು ಯಾರೊಟ್ಟಿಗೂ ಮಾತನಾಡಬಾರ್ದು ಈ ಒಂದು ವ್ರತವನ್ನು ಮಾಡಬೇಕಿದ್ರೆ, ಬುಕ್ಕನ್ನು ಓದಬೇಕಿದ್ರೆ. ಈ ರೀತಿ ನಿಯಮಗಳನ್ನು ಪಾಲಿಸಿದಲ್ಲಿ ನಮ್ಮ ಸಕಲಾಭಿಷ್ಟಗಳು ಪೂರ್ಣ ಆಗುತ್ತೆ. ಬುಕ್ಕನ್ನು ಕೂಡ ಪ್ರತಿನಿತ್ಯ ನಾವು ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ನನ್ನ ಈ ಇಷ್ಟವನ್ನು ಈಡೇರಿಸು ದೇವ ಅಂತ ಬೇಡಿಕೊಂಡು ನಾವು ಈ ವ್ರತವನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ತುಂಬಾ ಒಳ್ಳೆಯ ವ್ರತ ಇದು. ಪ್ರತಿಯೊಬ್ಬರು ಮಾಡ್ಬೋದು. ಈ ಎಲ್ಲ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಒಂದು ಕಡೆ ಕೂತ ತಕ್ಷಣ ಏಳಬಾರ್ದು. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗದೆ ಹೋದಂಥವರು ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಕೂಡ ಈ ವ್ರತವನ್ನು ಮಾಡ್ಕೊಳ್ಬೋದು. ಆದರೆ ಗೋಧೂಳಿ ಮುಹೂರ್ತದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಗೋಧೂಳಿ ಮುಹೂರ್ತದಲ್ಲೇ ಎಂಡಿಂಗ್ ಮಾಡಬೇಕಾಗತ್ತೆ. ಒಂದಿನ ಬೆಳಗ್ಗೆ ಓದೋದು, ಒಂದಿನ ಸಂಜೆ ಓದೋದು, ಈ ರೀತಿ ಮಾಡ್ಕೊಳ್ಬಾರ್ದು. ಪ್ರತಿನಿತ್ಯ ಯಾವ ಹೊತ್ತಿಗೆ ನೀವು ಓದ್ತೀರೋ ಅದೇ ಹೊತ್ತಿಗೆ ಪ್ರತಿನಿತ್ಯ ಓದಬೇಕಾಗತ್ತೆ. ಹಾಗೂ ಕುಳಿತ ಜಾಗವನ್ನು ಚೇಂಜ್ ಮಾಡಬಾರ್ದು. ಎಲ್ಲಿ ಕುಳಿತು ಓದ್ತೀರೋ ಅಲ್ಲೇ ಪ್ರತಿನಿತ್ಯ ಕುಳಿತು ಓದಬೇಕು.
ಇದರಿಂದ ಎಷ್ಟೋ ಜನರಿಗೆ ಮಕ್ಕಳಾಗಿದೆ, ಎಷ್ಟೋ ಜನರಿಗೆ ಅವರ ಅಭಿಷ್ಟಗಳು ಪೂರ್ತಿಯಾಗಿದೆ. ಈ ಒಂದು ಬುಕ್ಕಲ್ಲಿ ಎಲ್ಲ ನಿಯಮಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಅಧ್ಯಾಯಗಳನ್ನು ನಾವು ಪ್ರತಿನಿತ್ಯ ಕಂಪ್ಲೀಟ್ ಮಾಡಬೇಕು, 7 ದಿನದ ಪಾರಾಯಣ ಆಗಿರ್ಬೋದು, 3 ದಿನದ ಪಾರಾಯಣದಲ್ಲಿ ಮಾಡಬೇಕು ಅಂತ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಈ ಪಾರಾಯಣವನ್ನು ಮಾಡಬೇಕಾಗತ್ತೆ. ಈ ಬುಕ್ಕನ್ನು ಫಸ್ಟ್ ಟೈಮ್ ಒಂದು ಸಲ ಓದ್ಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆನಂತರ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಪಾರಾಯಣವನ್ನು ಮಾಡಲಿಕ್ಕಾಗಲ್ಲ ಅನ್ನೋರು ಪ್ರತಿನಿತ್ಯ ಈ ಒಂದು ಗುರುಚರಿತ್ರೆ ಬುಕ್ಕನ್ನು ಒಂದೊಂದು ಅಧ್ಯಾಯಗಳನ್ನು ಮಾಡ್ತಾ ಹೋಗ್ಬೋದು. ಅಶೌಚ ಟೈಮಲ್ಲಿ ಈ ಒಂದು ಬುಕ್ಕನ್ನಾಗಲಿ ಅಥವಾ ದೇವರನ್ನಾಗಲಿ ನಾವು ಮುಟ್ಟಬಾರ್ದು. ಅಶೌಚ ಮುಗಿದ ನಂತರ ಮತ್ತೆ ಈ ಪಾರಾಯಣವನ್ನು ಕಂಟಿನ್ಯೂ ಮಾಡ್ಬೋದು. ಇದು ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಜಾಸ್ತಿ ಮಾಡುತ್ತೆ. ಈ ಒಂದು ವ್ರತ ತುಂಬ ಒಳ್ಳೆಯ ವ್ರತ. ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನಿಮ್ಮ ಸಕಲಾಭಿಷ್ಟಗಳನ್ನು ಪೂರೈಸ್ಕೊಳ್ಬೋದು. ಇದು ಒಂದು ಆಧ್ಯಾತ್ಮಿಕವಾಗಿ ಒಂದು ಒಳ್ಳೆಯ ಗುರುಚರಿತ್ರೆ ವ್ರತವಾಗಿದೆ. ಆದರೆ ದೀಪ ಮಾತ್ರ ಯಾವುದೇ ಕಾರಣಕ್ಕೂ ಆರದೇ ಇದ್ದ ಹಾಗೆ ನಂದಾದೀಪವಾಗಿ ನೀವು ಬೆಳಕೊಂಡು ಈ ಒಂದು ವ್ರತವನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕೊನೆಯ ದಿನದಲ್ಲಿ ನೀವು ಏನು ಮಾಡಬೇಕು ಅಂದರೆ ಈ ಒಂದು ಅಕ್ಕಿಯಿಂದ ಅನ್ನವನ್ನು ಮಾಡಿ ಎಲ್ಲರೂ ಮನೆಯವರೆಲ್ಲ ಊಟ ಮಾಡಿ ಬ್ರಾಹ್ಮಣ ಭೋಜನವನ್ನು ಮಾಡಿಸ್ಬೇಕು. ಮನೆಯಲ್ಲೇ ಮಾಡಿಸ್ಬೋದು, ಇಲ್ಲ ಅಂದರೆ ಯಾವುದೇ ದೇವಸ್ಥಾನಗಳಲ್ಲಿ ಕೂಡ ನೀವು ಅನ್ನದಾನದ ರೀತಿ ಕೊಟ್ಟು ಮಾಡಿಸ್ಕೊಳ್ಬೋದು. ತುಂಬಾ ಒಳ್ಳೆಯ ವ್ರತ ಇದು.